ಪವಿತ್ರ ಗೌಡ ಸೇರಿದಂತೆ 5 ಜನರ ಜಾಮೀನು ಅರ್ಜಿ ಇವತ್ತು ಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ. ಹೀಗಾಗಿ ಜಾಮೀನು ಅರ್ಜಿಯ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ದರ್ಶನ್ ಗ್ಯಾಂಗ್ ನಲ್ಲಿ ಬಿರುಕು ಮೂಡಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಒಬ್ಬೊಬ್ಬರೇ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನೋದು ಕೆಲವರು ಮಾತು. ಬಟ್ ಇನ್ ಕೆಲವರು ಹೇಳ್ತಿರೋದು ಇದು ಸ್ಟ್ರಾಟಜಿ ಡಿ ಗ್ಯಾಂಗ್ದು ಅಂತ. ಪವಿತ್ರ ಗೌಡ ವಿನಯ್ ಅರ್ಜಿ ಸಲ್ಲಿಕೆಗೆ ಆಕ್ಷೇಪಣೆಯನ್ನ ಎಸ್ಪಿಪಿ ಅವರು ಸಲ್ಲಿಸಿದ್ದಾರೆ. ಇವತ್ತು ವಾದವನ್ನ ಪವಿತ್ರ ಪರ ವಕೀಲರು ಹಾಗೂ ಸರ್ಕಾರಿ ವಕೀಲರು ಮಾಡ್ತಾರೆ. ರೇಣುಕಾಸ್ವಾಮಿ ಕರೆ ತಂದಿರುವ ಅನುಕುಮಾರ್ ಪರ ವಾದ ಮಂಡನೆ ಈಗ ಆಲ್ರೆಡಿ ಆಗಿದೆ. ವಿನಯ್ ಕೇಶವಮೂರ್ತಿ ಅರ್ಜಿಗಳು ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾರ ವಾದಕ್ಕೆ ಹೆಚ್ಚು ತೂಕ ಇದೆಯೋ ಅವರ ಕಡೆಗೆ ಸಹಜವಾಗಿ ತೀರ್ಪು ಹೋಗುತ್ತೆ. ಸೊ ಯಾರ್ಯಾರು ಯಾವ್ಯಾವ ಗ್ರೌಂಡ್ಸ್ ಮೇಲೆ ಬೇಲ್ಗೆ ಕೇಳ್ತಾ ಇದ್ದಾರೆ ಅನ್ನೋದು ಕೂಡ ಇವತ್ತು ಗೊತ್ತಾಗುತ್ತೆ. ಆಕ್ಚುಲಿ ಲಾಸ್ಟ್ ಟೈಮೇ ಓರಲ್ ಆರ್ಗ್ಯುಮೆಂಟ್ ಆಗಬೇಕಾಗಿತ್ತು. ಹಾಗಾದ್ರೆ ಬೇಲ್ಗೆ ಅರ್ಜಿ ಸಲ್ಲಿಸಿದವರು ಯಾರು ಅಂತ ಒಂದ್ಸಲ ಕ್ವಿಕ್ ಆಗಿ ನೋಡೋದಾದ್ರೆ A1 ಆಗಿರುವಂತಹ ಪವಿತ್ರ ಗೌಡ ಕೂಡ ಬೇಲ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಆರೋಗ್ಯದ ಹೆಲ್ತ್ ಬೇಸಸ್ಸು ಮತ್ತೆ ಕೆಲವೊಂದಷ್ಟು ವಿಚಾರಗಳನ್ನು ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನ. ಇನ್ನೊಂದು ಕಡೆಗೆ A7 ಆಗಿರುವಂತಹ ಅನುಕುಮಾರ್, A10 ವಿನಯ್ ಹಾಗೂ A16 ಆಗಿರುವಂತಹ ಕೇಶವ್ ಮೂರ್ತಿ ಕೂಡ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. A17 ಆಗಿರುವಂತಹ ನಿಖಿಲ್ ಅರ್ಜಿ ಕೂಡ ಕೋರ್ಟ್ ಗಮನಕ್ಕೆ ಬಂದಿರೋದ್ರಿಂದ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಬೇಲ್ ಅರ್ಜಿ ಅಡ್ಮಿಟ್ ಆಗುತ್ತೆ, ಬಟ್ ಯಾವ ಗ್ರೌಂಡ್ಸ್ ಮೇಲೆ ಬೇಲ್ ಕೇಳ್ತಾರೆ ಅದನ್ನ ಕೋರ್ಟ್ ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡುತ್ತೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಬೇಲ್ ಅರ್ಜಿ ಅಡ್ಮಿಟ್ ಆಗಿದೆ, ಬಟ್ ಆ ಗ್ರೌಂಡ್ಸ್ ಏನು, ಓರಲ್ ಆರ್ಗ್ಯುಮೆಂಟ್ ಹೇಗೆ ಸಾಗುತ್ತೆ ಅನ್ನೋ ಕುತೂಹಲ. ಎಷ್ಟೊತ್ತಿಗೆ ವಿಚಾರಣೆನ ಕೈಗೆತ್ತಿಕೊಳ್ಳುತ್ತೆ ಕೋರ್ಟ್, ಏನೇನು ಡೀಟೇಲ್ಸ್ ಇದೆ? ಮಮತಾ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂತಹ 17 ಆರೋಪಿಗಳಲ್ಲಿ 5 ಜನ ಆರೋಪಿಗಳು ಅಂದ್ರೆ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಸೇರಿದಂತೆ ಒಟ್ಟು 5 ಜನ ಆರೋಪಿಗಳು ಇವತ್ತು ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ. ಈಗಾಗಲೇ 5 ಜನರ ಜಾಮೀನು ಅರ್ಜಿ ಅಡ್ಮಿಟ್ ಆಗಿದೆ. ಆಲ್ ರೈಟ್. ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. 5 ಜನರ ಬೇಲ್ ಅರ್ಜಿಯ ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ. SPP ಅವರು ವಾದವನ್ನ ಮಂಡಿಸುವಂತಹ ಪರಿ ಹೇಗಿರುತ್ತೆ, ಒಂದು ಇಂಟ್ರೆಸ್ಟಿಂಗ್ ಓರಲ್ ಆರ್ಗ್ಯುಮೆಂಟ್ಗೆ ಇಡೀ ಹೈಕೋರ್ಟ್ನ ಸದಸ್ಯರು ಕೂಡ ಕಾಯ್ತಾ ಇದ್ದಾರೆ.